ವಿರಾಜ್ ಸಿಂಹನ ಆಫೀಸ್ ಮುಂಭಾಗದಲ್ಲಿ ಕೋಟಿಗಳ ಬಿಸ್ನೆಸ್ ವ್ಯವಹಾರ ನಡೆಯುತ್ತಿದ್ದರೆ ಅವನ ಮನೆಯ ಕಥೆಯೇ ಬೇರೆಯಾಗಿತ್ತು. ಅವನ ತಂದೆ ಪ್ರತಾಪ್ ಸಿಂಹ ಈಗ ಪಾರ್ಶ್ವವಾಯು ಪೀಡಿತರಾಗಿ ಕೇವಲ ವೀಲ್ ಚೇರ್ ಮೇಲಿದ್ದರು. 10 ವರ್ಷಗಳ ಹಿಂದೆ ಪ್ರತಾಪ್ ಸಿಂಹ ಅವರು ದೊಡ್ಡ ಟೆಕ್ಸ್ಟೈಲ್ಸ್ ಬಿಸ್ನೆಸ್ ನಡೆಸುತ್ತಿದ್ದರು. ಆಗ ಅವರ ಪತ್ನಿ ಅಂದರೆ ವಿರಾಜ್ ತಾಯಿ ಮಾಲತಿ ಅತ್ಯಂತ ಐಷಾರಾಮಿ ಬದುಕು ನಡೆಸುತ್ತಿದ್ಲು. ಆದರೆ ಒಂದು ಸಣ್ಣ ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ಪ್ರತಾಪ್ ಅವರ ಬಿಸ್ನೆಸ್ ಸಂಪೂರ್ಣ ನಷ್ಟ ಅನುಭವಿಸಿತ್ತು. ಸಾಲಗಾರರು ಮನೆ ಬಾಗಿಲಿಗೆ ಬಂದಾಗ ಮಾಲತಿ ಗಂಡನಿಗೆ ಧೈರ್ಯ ತುಂಬುವ ಬದಲು ತನ್ನ ಪಾಲಿನ ಆಸ್ತಿಯನ್ನು ಬರೆಸಿಕೊಂಡು ತನ್ನ ಪ್ರಿಯಕರನ ಜೊತೆ ಓಡಿ ಹೋಗಿದ್ದಳು. ಆ ಆಘಾತ ತಡೆಯಲಾರದೆ ಪ್ರತಾಪ್ ಸಿಂಹ ಅವರಿಗೆ ಪಾರ್ಶ್ವವಾಯು ಹೊಡೆದಿತ್ತು. ಅಂದು 18 ವರ್ಷದ ಹುಡುಗನಾಗಿದ್ದ ವಿರಾಜ್ ತಂದೆಯ ಕಣ್ಣೀರು ಮತ್ತು ತಾಯಿಯ ದ್ರೋಹವನ್ನು ಕಣ್ಣಾರೆ ಕಂಡಿದ್ದ. ಅಂದಿನಿಂದಲೇ ಅವನ ಮನಸ್ಸಿನಲ್ಲಿ ಒಂದು ಕಟು ಸತ್ಯ ಕುಳಿತು ಬಿಟ್ಟಿತ್ತು. ಹೆಣ್ಣು ಮಕ್ಕಳು ಅಂದರೆ ಕೇವಲ ದುಡ್ಡಿದ್ದಾಗ ಮಾತ್ರ ಜೊತೆಗಿರುವವರು, ಕಷ್ಟ ಬಂದಾಗ ಬೆನ್ನಿಗೆ ಚೂರಿ ಹಾಕುವ ಸ್ವಾರ್ಥಿಗಳು. ತಂದೆಯ ಚಿಕಿತ್ಸೆಗಾಗಿ ಮತ್ತು ಕಳೆದು ಹೋದ ಗೌರವವನ್ನು ಮರಳಿ ಪಡೆಯಲು ವಿರಾಜ್ ಹಗಲು ರಾತ್ರಿ ದುಡಿದು ಇಷ್ಟೊಂದು ದೊಡ್ಡ ಉದ್ಯಮಿಯಾದವನೇ ಹೊರತು ಅವನ ಮನಸ್ಸಿನಲ್ಲಿದ್ದ ಹೆಣ್ಣು ಮಕ್ಕಳ ಬಗೆಗಿನ ದ್ವೇಷ ಮಾತ್ರ ಕರಗಲಿಲ್ಲ. ಮನೆಯಲ್ಲಿ ತಂದೆಯನ್ನು ನೋಡಿಕೊಳ್ಳಲು ದಿನಕ್ಕೊಬ್ಬ ನರ್ಸ್ ಬರುತ್ತಿದ್ದರೇ ಹೊರತು ಆ ಮನೆಯಲ್ಲಿ ಯಾವುದೇ ಹೆಣ್ಣಿನ ನೆರಳು ಸುಳಿಯುತ್ತಿರಲಿಲ್ಲ. ಇತ್ತ ಅನನ್ಯ ಮನೆ ಬಿಟ್ಟು ಬಂದ ಮೇಲೆ ಅವಳ ತಾಯಿ ಸುಮಿತ್ರಾ, ಅಕ್ಕ ರಶ್ಮಿ ಮತ್ತು ತಮ್ಮ ವಿಕ್ರಮನ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಅನನ್ಯ ತಂದು ಕೊಡುತ್ತಿದ್ದ ಹಣ ನಿಂತ ತಕ್ಷಣವೇ ಸಾಲಗಾರರು ಅವರ ಸಣ್ಣ ಬಾಡಿಗೆ ಮನೆಗೆ ಬೀಗ ಜರುಗಿಸಿದರು. ಅನನ್ಯಳ ಹೆಸರಿನಲ್ಲಿದ್ದ ಸಾಲದ ಪತ್ರಗಳನ್ನು ಅವಳು ಹರಿದು ಹಾಕಿದ್ದರಿಂದ ರಶ್ಮಿಯ ಮದುವೆಗೆ ಹಣ ಹೊಂದಿಸಲು ಸಾಧ್ಯವಾಗಿದೆ. ಆ ಸಂಬಂಧ ಮುರಿದಿತ್ತು. ಎಲ್ಲ ಆ ಮೂದೇವಿ ಅನನ್ಯಳಿಂದಲೇ ಆಯಿತು. ಅವಳು ಮನೆಯಲ್ಲಿದ್ದರಿಂದ ಹೇಗೋ ಸಾಲ ತಂದು ಮದುವೆ ಮಾಡಿಸುತ್ತಿದ್ದಳು. ಈಗ ನಮ್ಮನ್ನು ಬೀದಿಗೆ ತಂದು ನಿಲ್ಲಿಸಿದ್ದಾಳೆ ಎಂದು ಅಜ್ಜಿ ಭಾಗೀರಥಮ್ಮ ದಿನವೂ ಶಾಪ ಹಾಕ್ತಿದ್ರು. ವಿಕ್ರಮನಿಗೆ ಕಾಲೇಜಿನಿಂದ ನೋಟಿಸ್ ಬಂದಿತ್ತು. ಫೀಸ್ ಕಟ್ಟದ ಕಾರಣ ಅವನನ್ನು ಪರೀಕ್ಷೆಗೆ ಕೂರಲು ಬಿಡ್ತಿರಲಿಲ್ಲ. ಸೋಫಾದ ಮೇಲೆ ಕುಳಿತು ಆರ್ಡರ್ ಮಾಡ್ತಿದ್ದ ವಿಕ್ರಮ್ ಮತ್ತು ರಶ್ಮಿ ಈಗ ದಿನದ ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡುವ ಪರಿಸ್ಥಿತಿ ಬಂದಿತ್ತು. ತಾವು ಅನನ್ಯಳಿಗೆ ಮಾಡಿದ ಅನ್ಯಾಯದ ಅರಿವಾಗುವ ಬದಲು ಅವಳ ಮೇಲಿನ ದ್ವೇಷ ಅವರಲ್ಲಿ ಇನ್ನೂ ಹೆಚ್ಚಾಗಿತ್ತು. ಒಂದು ದಿನ ರಾತ್ರಿ ವಿರಾಜ್ ಮನೆಗೆ ಬಂದಾಗ ತಂದೆ ಪ್ರತಾಪ್ ಸಿಂಹ ಅವರ ಆರೋಗ್ಯ ತುಂಬ ಕ್ಷೀಣಿಸಿತ್ತು. ಅವರ ಆರೈಕೆಗಾಗಿ ಇದ್ದ ಗಂಡು ನರ್ಸ್ ಬೇಜವಾಬ್ದಾರಿಯಿಂದ ನಡೆದುಕೊಂಡಿದ್ದರಿಂದ ತಂದೆಗೆ ಸರಿಯಾದ ಸಮಯಕ್ಕೆ ಔಷಧಿ ಸಿಕ್ಕಿರಲಿಲ್ಲ. ವಿರಾಜ್ ಸಿಟ್ಟಿನಿಂದ ಆ ನರ್ಸ್ನನ್ನು ಕೆಲಸದಿಂದ ತೆಗೆದುಹಾಕಿದ. ಆದರೆ ತಂದೆಯನ್ನು ನೋಡಿಕೊಳ್ಳಲು ಒಬ್ಬ ನಂಬಿಕಸ್ಥ, ಶಾಂತ ಸ್ವಭಾವದ ಮತ್ತು ಪ್ರಾಮಾಣಿಕ ವ್ಯಕ್ತಿಯ ಅಗತ್ಯವಿತ್ತು. ದುಡ್ಡು ಕೊಟ್ಟರೆ ಕೆಲಸಗಾರರು ಸಿಗುತ್ತಿದ್ದರು, ಆದರೆ ತಂದೆಯ ಮೇಲಿನ ಕಾಳಜಿ ಯಾರಿಗೂ ಇರ್ತಿರಲಿಲ್ಲ. ಮರುದಿನ ಆಫೀಸ್ಗೆ ಹೋದ ವಿರಾಜ್ನ ತಲೆಯಲ್ಲಿ ತಂದೆಯ ಆಲೋಚನೆಯೇ ಓಡ್ತಿತ್ತು. ಆಗ ಅವನಿಗೆ ನೆನಪಾಗಿದ್ದು ಮಾರುಕಟ್ಟೆಯ ರಸ್ತೆಯಲ್ಲಿ ತಾನು ನೋಡಿದ ಅನನ್ಯಳ ಆ ಮುಖ. ಅವಳು ಎಷ್ಟೇ ಕಷ್ಟ ಬಂದರೂ ಧೃತಿಗೆಡದೆ ಗೌರವದಿಂದ ಬದುಕುತ್ತಿದ್ದ ಆ ಬದ್ಧತೆ ಅವನಿಗೆ ಇಷ್ಟವಾಗಿತ್ತು. ತನ್ನ ಕಂಪನಿಯಲ್ಲಿದ್ದಾಗಲೂ ಅವಳು ಯಾವುದೇ ತಪ್ಪು ಮಾಡದೆ ನಿಶ್ಶಬ್ದವಾಗಿ ಕೆಲಸ ಮುಗಿಸುತ್ತಿದ್ದದ್ದು ಅವನಿಗೆ ನೆನಪಾಯಿತು. ಅವನು ತಕ್ಷಣವೇ ಮ್ಯಾನೇಜರ್ ರಾಘವನ್ನನ್ನು ಕರೆಸಿದ. ರಾಘವನ್, ಆ ದಿನ ನಮ್ಮ ಆಫೀಸಿನಿಂದ ಹೋದಳಲ್ಲ ಅನನ್ಯ, ಅವಳ ಅಡ್ರೆಸ್ ಎಲ್ಲಿದೆ ಎಂದು ಪತ್ತೆ ಹಚ್ಚಿ ಅವಳಿಗೆ ನಮ್ಮ ಮನೆಯಲ್ಲಿ ತನ್ನ ತಂದೆಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕೊಡಬೇಕು. ತಿಂಗಳಿಗೆ 20,000 ಸಂಬಳ ಕೊಡಲು ನಾನು ಸಿದ್ಧನಿದ್ದೇನೆ. ಆದರೆ ಅವಳಿಗೆ ತಿಳಿಸಿ, ಇದು ಬರೀ ಕೆಲಸ ಅಷ್ಟೇ, ನನ್ನ ಕಣ್ಣಿಗೆ ಅವಳು ಬೀಳುವ ಅಗತ್ಯವಿಲ್ಲ. ರಾಘವನ್ ತಕ್ಷಣವೇ ರಾಜಾಜಿನಗರದ ಮಾರುಕಟ್ಟೆಗೆ ಹೋಗಿ ಅನನ್ಯಳನ್ನು ಭೇಟಿಯಾದರು. ಅವಳು ಆಗ ತಾನೇ ತನ್ನ ತಿಂಡಿಯ ಬಂಡಿಯ ವ್ಯಾಪಾರ ಮುಗಿಸಿ ಪಾತ್ರೆಗಳನ್ನು ತೊಳೆಯುತ್ತಿದ್ದಳು. ರಾಘವನ್ ಅವಳ ಬಳಿ ಬಂದು, ಅನನ್ಯ, ನಿನಗೊಂದು ಒಳ್ಳೆಯ ಅವಕಾಶ ಬಂದಿದೆ. ನಮ್ಮ ವಿರಾಜ್ ಸರ್ ಅವರ ತಂದೆಯನ್ನು ನೋಡಿಕೊಳ್ಳುವ ಕೆಲಸ, ತಿಂಗಳಿಗೆ 20,000 ರೂಪಾಯಿ ಸಂಬಳ ಕೊಡ್ತಾರೆ. ನೀನು ಈ ರಸ್ತೆ ಬದಿಯಲ್ಲಿ ಕಷ್ಟಪಡುವುದು ತಪ್ಪುತ್ತದೆ ಎಂದರು. ಅನನ್ಯ ಪಾತ್ರೆ ತೊಳೆಯುವುದನ್ನು ನಿಲ್ಲಿಸಿ ನಿಧಾನವಾಗಿ ಎದ್ದು ನಿಂತಳು. ಅವಳ ಮುಖದಲ್ಲಿ ಯಾವುದೇ ಆಸೆ ಕಾಣಿಸಲಿಲ್ಲ. ಕ್ಷಮಿಸಿ ಸರ್, ನಾನು ಅಪಶಕುನ ಎಂದು ಹೇಳಿ ಕೆಲಸದಿಂದ ತೆಗೆದ ಜಾಗಕ್ಕೆ ನಾನು ಮತ್ತೆ ಹೋಗಲ್ಲ. ರಸ್ತೆಯ ಬದಿಯಲ್ಲಿ ತಿಂಡಿ ಮಾರಿ ದಿನಕ್ಕೆ 500 ರೂಪಾಯಿ ಸಂಪಾದಿಸಿದರೂ ಇದು ನನ್ನ ಸ್ವಂತ ದುಡಿತ. ಇಲ್ಲಿ ಯಾರ ಅಹಂಕಾರವೂ ಇಲ್ಲ, ಯಾರ ನಿಂದನೆಯೂ ಇಲ್ಲ. ನನ್ನ ಈ ಸಣ್ಣ ಬದುಕಿನಲ್ಲಿ ನಾನು ನೆಮ್ಮದಿಯಾಗಿದ್ದೇನೆ. ವಿರಾಜ್ ಸರ್ ಅವರಿಗೆ ನನ್ನ ನಮಸ್ಕಾರ ತಿಳಿಸಿ ಎಂದು ನೇರವಾಗಿ ನಿರಾಕರಿಸಿದಳು. ರಾಘವನ್ ಆಫೀಸ್ಗೆ ಬಂದು ವಿರಾಜ್ಗೆ ಈ ವಿಷಯ ತಿಳಿಸಿದಾಗ ವಿರಾಜ್ನ ಅಹಂಕಾರಕ್ಕೆ ದೊಡ್ಡ ಪೆಟ್ಟು ಬಿದ್ದಂತಾಯಿತು. ಹಣ ಕೊಟ್ಟರೆ ಇಡೀ ಜಗತ್ತನ್ನೇ ಕೊಳ್ಳಬಹುದು ಅಂದುಕೊಂಡಿದ್ದ ಅವನಿಗೆ ಒಬ್ಬ ಸಾಮಾನ್ಯ ರಸ್ತೆಯ ಬೀದಿಯ ಹುಡುಗಿ ತನ್ನ ಆಫರನ್ನು ತಿರಸ್ಕರಿಸಿದ್ದು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಅನನ್ಯ ತನ್ನ ಆಫರನ್ನು ತಿರಸ್ಕರಿಸಿದಳು ಎಂಬ ವಿಷಯ ಕೇಳಿದ ದಿನದಿಂದ ವಿರಾಜ್ಗೆ ಆಫೀಸ್ ಕೆಲಸದಲ್ಲಿ ಗಮನ ಹರಿಸಲು ಸಾಧ್ಯವಾಗ್ತಿರಲಿಲ್ಲ.
ಹಣದಿಂದ ಯಾರನ್ನಾದರೂ ಕೊಂಡುಕೊಳ್ಳಬಹುದು ಎಂಬ ಅವನ ನಂಬಿಕೆಗೆ ಒಬ್ಬ ಸಾಮಾನ್ಯ ಹುಡುಗಿ ಸವಾಲು ಹಾಕಿದ್ಲು. ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ತಂದೆಯ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿತ್ತು. ಅಂದು ಸಂಜೆ ಮಳೆ ಜೋರಾಗಿ ಬರ್ತಿತ್ತು. ಮಾರುಕಟ್ಟೆಯ ಎಲ್ಲ ವ್ಯಾಪಾರಿಗಳು ತಮ್ಮ ಅಂಗಡಿಗಳನ್ನು ಮುಚ್ಚಿ ಓಡುತ್ತಿದ್ದರು. ಅನನ್ಯ ಕೂಡ ಮಳೆಯಲ್ಲಿ ನೆನೆಯುತ್ತಾ ತನ್ನ ತಿಂಡಿ ಬಂಡಿಯ ಮೇಲಿದ್ದ ಪಾತ್ರೆಗಳನ್ನು ಪ್ಲಾಸ್ಟಿಕ್ ಕವರ್ನಿಂದ ಮುಚ್ಚಲು ಓಡಾಡುತ್ತಿದ್ದಳು. ಅಷ್ಟರಲ್ಲೇ ಅವಳ ಬಂಡಿಯ ಮುಂದೆ ಬಂದು ನಿಂತಿದ್ದು ಆ ಕಪ್ಪು ರೋಲ್ಸ್ ರಾಯ್ ಕಾರು. ಕಾರಿನಿಂದ ಕೊಡೆ ಹಿಡಿದುಕೊಂಡು ಕೆಳಗಿಳಿದವನೇ ವಿರಾಜ್ ಪ್ರತಾಪ್ ಸಿಂಹ. ಕಪ್ಪು ಕೋಟ್ ಧರಿಸಿ ಗಂಭೀರ ಮುಖಭಾವದಿಂದ ಅವಳ ಮುಂದೆ ಬಂದು ನಿಂತ. ಅನನ್ಯ ಅವನನ್ನು ನೋಡಿ ಬಂದು ಕ್ಷಣ ಆಶ್ಚರ್ಯಪಟ್ಟರು. ತಕ್ಷಣವೇ ತನ್ನ ಕೆಲಸವನ್ನು ಮುಂದುವರೆಸಿದಳು. ನಿನ್ನ ಅಹಂಕಾರ ತುಂಬ ದೊಡ್ಡದಿದೆ ಅನನ್ಯ, ವಿರಾಜ್ ಕಟುವಾದ ತ್ವರೆಯಲ್ಲಿ ಹೇಳಿದ. ರಸ್ತೆಯ ಬದಿಯಲ್ಲಿ ಮಳೆಯಲ್ಲಿ ನೆನೆಯುತ್ತಾ ತಿಂಗಳಿಗೆ 10,000 ದುಡಿಯೋದು ನಿನಗೆ ಹೆಮ್ಮೆ ತರುತ್ತಾ? ನಾನು 20,000 ಕೊಡ್ತೀನಿ ಅಂದರೂ ಬೇಡ ಅಂತೀಯ? ಅನನ್ಯ ತನ್ನ ಕೈಯಲ್ಲಿದ್ದ ಒದ್ದೆ ಬಟ್ಟೆಯನ್ನು ಕೆಳಗಿಟ್ಟು ವಿರಾಜ್ನ ಕಣ್ಣುಗಳನ್ನು ನೇರವಾಗಿ ನೋಡಿ ಉತ್ತರಿಸಿದಳು. ಇದು ಅಹಂಕಾರ ಅಲ್ಲ ಸರ್, ಸ್ವಾಭಿಮಾನ. ನಿಮ್ಮ ಆಫೀಸ್ನಲ್ಲಿ ನನ್ನ ಮನೆಯವರು ಬಂದು ಗಲಾಟೆ ಮಾಡಿದ ತಕ್ಷಣ ನನ್ನ ಪ್ರಾಮಾಣಿಕತೆಯನ್ನು ನೋಡದೆ ನನ್ನನ್ನು ಕಳ್ಳಿಯ ತರಹ ಹೊರಹಾಕಿದ್ರಿ. ಅಪಶಕುನ ಅನ್ನೋ ಮುದ್ರೆ ಒತ್ತಿದ್ರಿ. ಈಗ ನಿಮ್ಮ ತಂದೆಯನ್ನು ನೋಡಿಕೊಳ್ಳಲು ಅದೇ ಅಪಶಕುನ ಬೇಕಿತ್ತ? ಹಣ ಇದ್ರೆ ನೀವು ಯಾರನ್ನು ಬೇಕಾದರೂ ಕೀಳಾಗಿ ಕಾಣ್ಬೋದು ಅಂದುಕೊಂಡಿದ್ದೀರ. ನನಗೆ ನಿಮ್ಮ ಹಣ ಬೇಡ ಎಂದಳು ಅನನ್ಯ. ವಿರಾಜ್ ಅವಳ ಮಾತಿಗೆ ಸಿಟ್ಟಿನಿಂದ ಏನೋ ಹೇಳಲು ಹೋದ. ಆದರೆ ಅಷ್ಟರಲ್ಲೇ ಅವನ ಫೋನ್ ರಿಂಗ್ ಆಯಿತು. ಮನೆಯಿಂದ ಫ್ಯಾಮಿಲಿ ಡಾಕ್ಟರ್ ಫೋನ್ ಮಾಡಿದರು. ವಿರಾಜ್ ತಕ್ಷಣ ಮನೆಗೆ ಬಾ, ಪ್ರತಾಪ್ ಅವರ BP ತುಂಬ ಲೋ ಆಗಿದೆ, ಅವರು ಪ್ರಜ್ಞೆ ಕಳೆದುಕೊಳ್ಳುತ್ತಿದ್ದಾರೆ. ವಿರಾಜ್ ಮುಖದಲ್ಲಿ ಮೊದಲ ಬಾರಿಗೆ ಭಯದ ರೇಖೆಗಳು ಮೂಡಿದವು. ಅವನು ಫೋನ್ ಇಟ್ಟು ಅನನ್ಯಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಅವನ ಕಣ್ಣುಗಳಲ್ಲಿ ಸಿಟ್ಟಿನ ಬದಲು ಒಂದು ರೀತಿಯ ಅಸಹಾಯಕತೆ ಇತ್ತು. ತನ್ನ ತಂದೆಗಾಗಿ ಕೇಳ್ತಿದ್ದೀನಿ ಅನನ್ಯ, ಅವರು ನನಗಿರುವ ಏಕೈಕ ಜೀವ. ನಿನಗೆ ಎಷ್ಟು ಹಣ ಬೇಕೋ ಅಷ್ಟು ಕೊಡ್ತೀನಿ, ದಯವಿಟ್ಟು ನಡೆ ಎಂದ. ಅನನ್ಯ ವಿರಾಜ್ನ ಕಣ್ಣುಗಳಲ್ಲಿ ತನ್ನ ತಂದೆಯ ನೆನಪನ್ನು ಕಂಡಳು. ತಂದೆ ತೀರಿಕೊಂಡಾಗ ತನಗೆ ಆದ ನೋವು ವಿರಾಜ್ಗೆ ಆಗಬಾರ್ದು ಎಂದು ಅವಳ ಮನಸ್ಸು ಮಿಡಿಯಿತು. ಅವಳು ವಿರಾಜ್ನ ತಾಯಿಯ ಹಿನ್ನೆಲೆಯ ಅಥವಾ ಅವನ ದ್ವೇಷದ ಬಗ್ಗೆ ಯೋಚಿಸಲಿಲ್ಲ. ಒಬ್ಬ ಅಸಹಾಯಕ ವೃದ್ಧನ ಜೀವ ಉಳಿಸುವುದು ಮುಖ್ಯ ಅನಿಸಿತ್ತು. ನನಗೆ ಹಣ ಜಾಸ್ತಿ ಬೇಡ ಸರ್, ನಿಮ್ಮ ತಂದೆಗಾಗಿ ನಾನು ಬರ್ತೀನಿ ಎಂದು ತನ್ನ ಬ್ಯಾಗ್ ಎತ್ತಿಕೊಂಡು ಅವಳ ಕಾರು ಹತ್ತಿದಳು. ವಿರಾಜ್ನ ಬೃಹತ್ ಬಂಗಲೆಯನ್ನು ಪ್ರವೇಶಿಸಿದ ಅನನ್ಯಾಗೆ ಅಲ್ಲಿನ ಮೌನ ಮತ್ತು ಕತ್ತಲು ಆಶ್ಚರ್ಯ ತಂದಿತ್ತು. ಇಷ್ಟೊಂದು ದೊಡ್ಡ ಮನೆಯಲ್ಲಿ ಕೇವಲ 2 ಗಂಡಸರು ಮಾತ್ರ ಬದುಕುತ್ತಿದ್ದಾರೆ ಎಂಬುದು ಕಣ್ಣಿಗೆ ಕಟ್ಟುತ್ತಿತ್ತು. ಅವಳು ನೇರವಾಗಿ ಪ್ರತಾಪ್ ಸಿಂಹ ಅವರ ಕೋಣೆಗೆ ಹೋದಳು. ಡಾಕ್ಟರ್ ಅವರಿಗೆ ಇಂಜೆಕ್ಷನ್ ನೀಡಿ ಹೊರಡುತ್ತಿದ್ದರು. ಪ್ರತಾಪ್ ಅವರು ಮಂಚದ ಮೇಲೆ ಅರೆ ಪ್ರಜ್ಞಾವಸ್ಥೆಯಲ್ಲಿ ಮಲಗಿದ್ದರು. ಅವರ ಬಾಯಿ ಒಣಗಿತ್ತು. ಅನನ್ಯ ತಕ್ಷಣವೇ ಅಡುಗೆ ಮನೆಗೆ ಹೋಗಿ ಬಿಸಿನೀರು ತಂದು ಅವರ ಮುಖವನ್ನು ಒರೆಸಿ ವೈದ್ಯರು ಹೇಳಿದ ದ್ರವ ಆಹಾರವನ್ನು ತಯಾರಿಸಿ ತಂದಳು. ಅವಳು ತುಂಬ ತಾಳ್ಮೆಯಿಂದ ಪ್ರತಾಪ್ ಅವರ ತಲೆಯನ್ನು ಸವರಿ ಪ್ರೀತಿಯಿಂದ ಅವರಿಗೆ ತಿನ್ನಿಸಿದಳು. ಪ್ರತಾಪ್ ಸಿಂಹ ಅವರು ನಿಧಾನವಾಗಿ ಕಣ್ಣು ಬಿಟ್ಟು ಅನನ್ಯಳನ್ನು ನೋಡಿದಳು. ಅವಳ ಕಣ್ಣುಗಳಲ್ಲಿ ತುಂಬ ದಿನಗಳ ನಂತರ ಒಬ್ಬ ಹೆಣ್ಣಿನ ಮಮತೆಯ ಸ್ಪರ್ಶ ಸಿಕ್ಕಿದ ತೃಪ್ತಿ ಇತ್ತು. ಅವರು ವಿರಾಜ್ನ ಕಡೆಗೆ ನೋಡಿ ಸಣ್ಣದಾಗಿ ನಕ್ಕರು. ಕೋಣೆಯ ಮೂಲೆಯಲ್ಲಿ ನಿಂತು ಇದನ್ನೆಲ್ಲ ನೋಡುತ್ತಿದ್ದ ವಿರಾಜ್ಗೆ ನಂಬಲು ಸಾಧ್ಯವಾಗಲಿಲ್ಲ. ದಿನವೂ ನರ್ಸ್ಗಳು ಬಂದಾಗ ಕಿರುಚಾಡುತ್ತಿದ್ದ ತಂದೆ ಈ ಹುಡುಗಿಯ ಕೈ ಸ್ಪರ್ಶಕ್ಕೆ ಇಷ್ಟೊಂದು ಶಾಂತವಾಗಿರುವುದನ್ನು ನೋಡಿ ಅವನ ಕಲ್ಲೆದೆಯ ಒಂದು ಮೂಲೆ ಕರಗತೊಡಗಿತ್ತು. ಆದರೆ ತನ್ನ ತಾಯಿ ಮಾಡಿದ ದ್ರೋಹದ ನೆನಪು ಇನ್ನೂ ಹಸಿರಾಗಿದ್ದರಿಂದ ಅವನು ತನ್ನ ಮುಖದ ಗಾಂಭೀರ್ಯವನ್ನು ಬಿಡಲಿಲ್ಲ. ಇತ್ತ ಅನನ್ಯ ವಿರಾಜ್ ಪ್ರತಾಪ್ ಸಿಂಹನ ಮನೆಯಲ್ಲಿ ಕೆಲಸಕ್ಕೆ ಸೇರಿದ್ದಾಳೆ ಎಂಬ ವಿಷಯ ಹೇಗೋ ರಶ್ಮಿ ಮತ್ತು ವಿಕ್ರಮನಿಗೆ ತಿಳಿಯಿತು. ಅವರಿಗೆ ವಿರಾಜ್ ಎಷ್ಟು ದೊಡ್ಡ ಕೋಟ್ಯಾಧೀಶ ಎಂಬುದು ಚೆನ್ನಾಗಿ ಗೊತ್ತಿತ್ತು. ಅಮ್ಮ, ಆ ಅನನ್ಯ ಅದೃಷ್ಟ ನೋಡು, ನಗರದ ಅತಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಮನೆಯೊಳಗೆ ಸೇರಿಕೊಂಡಿದ್ದಾಳೆ. ಅವಳ ಕೈಯಲ್ಲಿ ತುಂಬ ದುಡ್ಡು ಇರಬೇಕು ಎಂದಳು ರಶ್ಮಿ ದುರಾಶೆಯಿಂದ. ಅಜ್ಜಿ ಭಾಗೀರಥಮ್ಮ, ಅವಳು ನಮಗೆ ತಿಳಿಸದೆ ಅಷ್ಟೊಂದು ದೊಡ್ಡ ಮನೆಗೆ ಹೋಗಿದ್ದಾಳ. ಸುಮಿತ್ರಾ, ನೀನು ನಾಳೆಯೇ ಆ ವಿರಾಜ್ನ ಮನೆಗೆ ಹೋಗು. ಅನನ್ಯ ನಮ್ಮ ಮಗಳು, ಅವಳು ನಮಗೆ ತಿಳಿಸದೆ ಬಂದಿದ್ದಾಳೆ ಅಂತ ಹೇಳಿ ಅವಳ ಸಂಬಳದ ಹಣವನ್ನು ನೀನೇ ಮುಂಗಡವಾಗಿ ಇಸ್ಕೊಂಡು ಬಾ. ಕೊಡದಿದ್ದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಎದುರಿಸು. ಹಾಗಾದರೆ ಹೇಗಾದರೂ ಮಾಡಿ ನಮ್ಮ ಸಾಲ ತೀರಿಸಬೇಕು. ಅನನ್ಯಳನ್ನು ನೆಮ್ಮದಿಯಿಂದ ಬದುಕಲು ಬಿಡದ ಅವಳ ಕುಟುಂಬ ಈಗ ವಿರಾಜ್ನ ಶ್ರೀಮಂತಿಕೆಯನ್ನು ನೋಡಿ ಮತ್ತೊಂದು ದೊಡ್ಡ ಸಂಚು ರೂಪಿಸಲು ಸಿದ್ಧವಾಗಿತ್ತು. ಅತ್ತ ವಿರಾಜ್ನ ಮನೆಯಲ್ಲಿ ಅನನ್ಯ ತನ್ನ ಪ್ರಾಮಾಣಿಕತೆಯಿಂದ ಪ್ರತಾಪ್ ಅವರ ಹೃದಯ ಗೆಲ್ಲುತ್ತಿದ್ದಳು. ಆದರೆ ಹೆಣ್ಣು ಮಕ್ಕಳನ್ನು ದ್ವೇಷಿಸುವ ವಿರಾಜ್ ತನ್ನ ಮನೆ ಬಾಗಿಲಿಗೆ ಬರಲಿರುವ ಅನನ್ಯಳ ಕುಟುಂಬದ ಹೊಸ ನಾಟಕವನ್ನು ಹೇಗೆ ಎದುರಿಸುತ್ತಾನೆ? ಅನನ್ಯಳ ನಿಜವಾದ ಪರಿಸ್ಥಿತಿ ಅವನಿಗೆ ಅರ್ಥವಾಗುತ್ತಾ? ದಿನಗಳು ಉರುಳಿದಂತೆ ವಿರಾಜ್ನ ಬಂಗಲೆಯಲ್ಲಿ ಒಂದು ಸಣ್ಣ ಬದಲಾವಣೆ ಕಾಣಿಸತೊಡಗಿತ್ತು. ಅನನ್ಯಳ ಕೈರುಚಿ ಮತ್ತು ಶುಚಿತ್ವದಿಂದ ಇಡೀ ಮನೆಗೆ ಒಂದು ಕಳೆ ಬಂದಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಾಪ್ ಸಿಂಹ ಅವರ ಆರೋಗ್ಯದಲ್ಲಿ ಗಣನೀಯ ಸುಧಾರಣೆ
ಕಂಡುಬಂದಿತ್ತು. ದಿನವೂ ವೀಲ್ ಚೇರ್ ಮೇಲೆಯೇ ಮೌನವಾಗಿರುತ್ತಿದ್ದ ಅವರು ಈಗ ಅನನ್ಯಾಳ ಜೊತೆ ಸಣ್ಣದಾಗಿ ಮಾತನಾಡಲು ಯತ್ನಿಸಿದ್ದರು. ಅನನ್ಯ ಬೆಳಿಗ್ಗೆ ಬೇಗ ಎದ್ದು ಪ್ರತಾಪ್ ಅವರಿಗೆ ಔಷಧಿ ಕೊಡುವುದು, ಅವರ ರೂಮನ್ನು ಸ್ವಚ್ಛವಾಗಿಡುವುದು ಮತ್ತು ಅವರಿಗೆ ಇಷ್ಟವಾದ ಮೃದುವಾದ ಆಹಾರವನ್ನು ತಯಾರಿಸಿಕೊಡುವುದನ್ನು ನಿಯಮಿತವಾಗಿ ಮಾಡ್ತಿದ್ಲು. ವಿರಾಜ್ ಇದನ್ನು ಗಮನಿಸುತ್ತಿದ್ದ. ಅವನು ಆಫೀಸ್ಗೆ ಹೊರಡುವ ಮುನ್ನ ತಂದೆಯ ಮುಖದಲ್ಲಿ ಕಾಣುತ್ತಿದ್ದ ನೆಮ್ಮದಿ ಅವನಿಗೆ ಸಮಾಧಾನ ನೀಡುತ್ತಿತ್ತು. ಆದರೆ ತನ್ನ ತಾಯಿ ಮಾಡಿದ ದ್ರೋಹದ ಗಾಯ ಇನ್ನೂ ಹಸಿರಾಗಿದ್ದರಿಂದ ಅವನು ಅನನ್ಯಾಳ ಎದುರು ಬಂದಾಗಲೆಲ್ಲ ಅದೇ ಕಠಿಣ ಮುಖಭಾವವನ್ನು ಕಾಯ್ದುಕೊಳ್ತಿದ್ದ. ಅವಳೊಂದಿಗೆ ಕೇವಲ ಕೆಲಸದ ವಿಚಾರ ಬಿಟ್ಟರೆ ಬೇರೇನೂ ಮಾತಾಡ್ತಿರ್ಲಿಲ್ಲ. ಒಂದು ದಿನ ಮಧ್ಯಾಹ್ನ ಪ್ರತಾಪ್ ಸಿಂಹ ಅವರು ಅನನ್ಯಾಳನ್ನು ಹತ್ತಿರ ಕರೆದರು. ಅಮ್ಮ, ನೀನು ಬಂದಾಗಿನಿಂದ ನನಗೆ ನನ್ನ ಸ್ವಂತ ಮಗಳೇ ಜೊತೆಗಿದ್ದ ಹಾಗೆ ಅನ್ನಿಸ್ತಿದೆ. ವಿರಾಜ್ ಹೊರಗಡೆ ಎಷ್ಟೇ ಕೋಪಿಷ್ಠನಾಗಿದ್ದರೂ ಒಳಗಡೆ ತುಂಬ ಮೃದು. ಅವನ ತಾಯಿ ನಮಗೆ ಮಾಡಿದ ದ್ರೋಹ ಅವನನ್ನು ಹೀಗೆ ಬದಲಾಯಿಸಿದೆ. ಅವನನ್ನು ಕ್ಷಮಿಸಿಬಿಡು ಎಂದರು. ಕಣ್ಣಾಲಿಗಳು ತುಂಬಿ ಬರುತ್ತಾ ಅನನ್ಯ ಅವರ ಕೈ ಹಿಡಿದು, ಚಿಂತೆ ಮಾಡಬೇಡಿ ಅಂಕಲ್, ನನಗೆ ಅವರ ಮೇಲೆ ಯಾವುದೇ ಕೋಪ ಇಲ್ಲ. ನನ್ನ ಕೆಲಸ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಅಷ್ಟೇ ಎಂದಳು ಸರಳವಾಗಿ. ಈ ನಮ್ಮ ಹೊಸ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕತೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಿಸಿ. ಧನ್ಯವಾದಗಳು.